ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿ 2 ವಾರನೇ ಆಯಿತು. ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಹೈದ್ರಾಬಾದಿಂದ ಬರೋವಾಗಲೂ ಅಷ್ಟೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಒಂಥರ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು. ಹಾಗೇ ಸ್ವಲ್ಪ ಚೇಂಜ್ ಅಲ್ವಾ, ಬಿಸಿಲು ಜಾಸ್ತಿ, ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಫುಲ್ಲು ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಫುಲ್ಲು ಸೆಕೆಗೆ ಫುಲ್ಲು ಪಿಂಪಲ್ಸ್ ಎಲ್ಲ ಆಗಿತ್ತು ನೋಡಿ. ನನ್ನ ಫೇಸ್ ಫುಲ್ಲು ಕೂಡ ಇವಾಗಲೂ ಹಂಗೆ ಕಾಣಿಸ್ತೈತೆ. ಸೊ ಹಂಗಾಗಿ ಅದರಿಂದ ಬರೋವಾಗಲೂ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ. 24ನೇ ತಾರೀಕಿಗೆ ಬಂದು ಬುಧವಾರ, ಏಪ್ರಿಲ್ 24th ಕರೆಕ್ಟ್. ನನಗೆ ಅದೇ ಮತ್ತಾಯ್ತು ಅನ್ನಿಸ್ತಾಯಿತ್ತು. ಏಪ್ರಿಲ್ 24th ಬಂದ್ವಿ. ಅಲ್ಲಿಂದ ಬಂದು ಧರ್ಮೂರಲ್ಲಿ ಒಂದು 4 days ಇದ್ವಿ. ಏಕೆಂದರೆ ಧರ್ಮ 1 week ಅಷ್ಟೇ ಲೀವ್ ತೊಗೊಂಬಂದಿದ್ದು, ಹಂಗಾಗಿ ಅಲ್ಲೊಂದು 4 days ಇದ್ವಿ. ಇಲ್ಲಿಗೆ ಸಂಡೇ ಬಂದ್ವಿ, ಸಂಡೇ ಈವ್ನಿಂಗ್ ಬಂದ್ವಿ. ಇನ್ನು ನಾನು ಬಂದಿದ್ದಾನೆ ನನಗೂ ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತಾಯಿತ್ತು. ಇವಾಗಲೂ ಕೂಡ ನನಗೆ ಮಾತಾಡೋಕ್ಕೆ ಐತಲ್ಲ, ವಾಯ್ಸು ಒಂಥರ ನೋಸ್ ಬ್ಲ್ಯಾಕ್ ಆಗೈತೆ. ಯಾವಾಗಲೂ ಅಷ್ಟೇ, ಸಮ್ಮರ್ ನನಗೆ ಯಾವಾಗಲೂ ಈ ಥರ ಆಯ್ತಿರ್ಲಿಲ್ಲ, ಇದೇ ಫಸ್ಟು ಈ ಥರ ಆಗಿರೋದು. ಹಾಗಾಗಿ ಇನ್ನೇನು ಪೇಯ್ನ್ಗಳೆಲ್ಲ ಇದ್ದಲ್ಲ, ಅದಕ್ಕೋಸ್ಕರ ನಾನು ಕೂಡ ವ್ಲಾಗ್ ಮಾಡಿರಲಿಲ್ಲ. ಫೈನಲಿ ಇವತ್ತು ಮಾಡೋಣ ಅಂದ್ಕೊಂಡು ಮಾಡಿದೆ. ಇಲ್ಲಿಗೆ ಭಾನುವಾರ ಬಂದ್ವಿ. ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ. ಮತ್ತು ನಾಳೆ ಧರ್ಮ ಡ್ಯೂಟಿ ಹೋಗ್ಬೇಕಲ್ವ ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋದರು. ಇಲ್ಲೊಂದು 3 days ಇತ್ತು. ಇವತ್ತು ಅವ್ರ ಊರಿಗೆ ಹೋದರು. ಅಲ್ಲಿಂದ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ನಮಗೆ ಮೇ 1 ತಿಂಗಳು ನಾವು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗುತ್ತೆ. ಇಲ್ಲೂ ಬಿಸಿಲು ತುಂಬ ಐತೆ. ನಾವು ಅಂದ್ಕೊಂಡಿದ್ವಿ ಆಂಧ್ರದಲ್ಲೇ ಜಾಸ್ತಿ ಬಿಸಿಲೈತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಊರಲ್ಲಂತೂ ಇನ್ನೂ ಜಾಸ್ತಿ ಐತೆ. ಇಲ್ಲಿ ಮೇಲ್ಗಡೆ ಫ್ಯಾನ್ ಓಡ್ತೈತೆ, ಆದರೆ ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಸ್ವೆಟ್ಟು, ಬಿಸಿಲು ಜಾಸ್ತಿನೇ ಐತೆ. ಬೆಳಗ್ಗೆ ಟಿಫನ್ನು ಇಡ್ಲಿ ಮಾಡಿದ್ರು, ನೈಟು ಚಿಕನ್ ಮಾಡಿದ್ರು. ಮತ್ತು ನನ್ನ ತಮ್ಮ ಚಿಕನ್ ತೊಗೊಂಡಿದ್ದ. ನಾವು ಬಂದಿದ್ದ ಕೂಡ ಅಮ್ಮ ಚಿಕನ್ನು ಮಟನ್ ಎಲ್ಲ ಮಾಡಿದ್ರು ಭಾನುವಾರ. ಮತ್ತು ಧರ್ಮ ಹೋಯ್ತಾರಲ್ಲ ಅಂತ ಹೇಳಿ ನೈಟು ಚಿಕನ್ ತೊಗೊಬಂದು ಕಬಾಬು ಮತ್ತು ಗ್ರೇವಿ ಎಲ್ಲ ಮಾಡಿದರು. ಆಯ್ತು, ತಿಂದರು. ಬೆಳಗ್ಗೆ ಎದ್ದು ತಿನ್ನೋಕ್ಕಾಗಲ್ಲ ಅಲ್ವಾ, ಹೊಟ್ಟೆ ಹಸಿವಾಗ್ತಾನೆ ಅಂತ ಹೇಳಿ ಇಡ್ಲಿ ಮಾಡಿದ್ರು. ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಮಾಡಿದ್ರಮ್ಮ. ಅದನ್ನು ಕೂಡ ತಿನ್ನಲಿಲ್ಲ, ಹೊಟ್ಟೆ ಹಸಿವಾರ ತಿಂತೀವಿ ಅಂತ ಹೇಳಿ ಹೋಯ್ತು ಧರ್ಮ. ಇವಾಗ ಎಲ್ಲ ಹಂಗಂಗೆ ಐತೆ. ಅಮ್ಮ ಟಿಫನ್ ತಿಂದಿದ್ದು ಪಾತ್ರೆಗಳೆಲ್ಲ ಫುಲ್ಲು ಅಮ್ಮ ಹೊರಗಡೆ ಹಾಕ್ಕೊಂಡು ಪಾತ್ರೆಗಳಿಗೆ ಹೋಯ್ತಾರೆ. ಇನ್ನು ಮುದ್ದು ಕೆಳಗಡೆ ಸ್ಪಂಜ್ ಹಾಕ್ಕೊಂಡು ಇಲ್ಲಿ ಇನ್ನೂ ಏನು ಕೆಲಸ ಆಗಿಲ್ಲ. ಮುದ್ದುಗೋಸ್ಕರ ಎಲ್ಲ ಹಂಗಂಗೆ ಪೆಂಡಿಂಗಲ್ಲ ಐತೆ. ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಯಾರಿಗೂ ಇದು ಮಾಡೋಕ್ಕಾಗಲ್ಲ. ಸೊ ಇನ್ನೂ ಇದು ಮಾಡಿಲ್ಲ, ತೆಗೆದಿಲ್ಲ, ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ. ಸೊ ಧರ್ಮ ಹೋದ್ರೆಲ್ಲ ಸ್ವಲ್ಪ ಹೊತ್ತು ಇದ್ದು, ಯಾಕೆಂದರೆ ಒಬ್ರು ಯಾರಾದರೂ ಹೊರಗಡೆ ಹೋದಾಗ ಹಿಂದೆಯಿಂದ ಕಸ ಹೊಡಿಬಾರ್ದು, ಪೊರ್ಕೆ ಹಿಡಿಬಾರ್ದು ಕೈಲಿ ಅನ್ನೋದಕ್ಕೋಸ್ಕರ ಮೇ ಬಿ ಇಷ್ಟರೊಳಗಾಗಲೇ ಹೋಗಿರ್ತಾರೆ. ಧರ್ಮ ಫೋನ್ ಮಾಡಿದೆ, ಸಂತೆ ಬಾಚಳಿಲಿದ್ದೀನಿ ಅಂತ ಹೇಳಿದ್ರು, ಹೋಗಿರ್ತಾರೆ. ಇವಾಗ ನಾನೇನು ಮಾಡಲ್ಲ, ನಾನೇನು ಕೆಲಸನೇ ಮಾಡ್ತಾಯಿಲ್ಲ, ಎಲ್ಲ ಇವರೇ ಮಾಡ್ತಾಯಿರೋದು. ನನಗೇನು ಕೆಲಸನೇ ಕೊಡಲ್ಲ. ಬಾಡಿ ಕೆಲಸ ಮಾಡ್ತಾರೆ ಇಲ್ಲಿ ಅಂತ ನಮ್ಮಮ್ಮ ಅಂತ ಹೇಳಿ ಅವಳು ಡ್ಯೂಟಿ ಹೋಗಿ ಬಂದು ಲೇಟ್ ಆಗುತ್ತೆ. ನಿನ್ನ ತೋರಿಸ್ಲಾ? ಹಾಯ್ ಮಾಡು ಹೋಗಿ. ಹಾಯ್ ಗುಡ್ ಮಾರ್ನಿಂಗ್. ಇವಾಗ ಗುಡ್ ಮಾರ್ನಿಂಗ್ ಹೇಳು. ಟೈಮ್ ಈಗ 9:45 ಹೇಳು ಹೋಗ್ಲಿ. ಹೇಳುಮ್ಮ. ಎಲ್ಲರೂ ಇವಾಗ ಟಿಫನ್ ಆಯಿತು, ಎಲ್ರಿಗೂ ಟಿಫನ್ ಇವಾಗ ತಿಂದರು. ಈ ಕಡೆ ತೋರಿಸ್ಲಾ? ಈ ಕಡೆ ತೋರಿಸ್ಬೇಕಂತೆ. ಅಪ್ಪ, ವಿಡಿಯೋ ಆನ್ ಮಾಡ್ತಾ ಇದ್ದಂಗೆ ನನ್ನ ತಂಗಿ ಗಂಟೆ ಹೊಡಿತಾವಳೆ. ಅಯ್ಯೋ, ಇಡ್ಲಿ ಆಯಿತು. ಇನ್ನು ಫೈನಲ್ ಇದೊಂದು ಇಡ್ಲಿ ಅಂತ ನಾವು ಬೈ ಮಿಸ್ಸಾಗಿ ಯಾರಾದರೂ ಬಂದರೆ ಇಡ್ಲಿ ಅಂತ ಹೇಳಿ ಇನ್ನೊಂದು ಇಡ್ಲಿ ಮಾಡಿ, ಇನ್ನೊಂದು ಇಡ್ಲಿ ಮಾಡಿ ಎತ್ತಿಡ್ತಾವ್ರೆ ಎಲ್ಲನೂ. ಇದು ದೇವ್ರ ಫೋಟೋನ ಮಧ್ಯ ಹಾಲಲ್ಲಿ ಇತ್ತು, ಇವಾಗ ಇಲ್ಲಿಗೆ ಹಾಕ್ಸಿದ್ದೀವಿ. ಅದ್ರದ್ದೊಂದು ದಿನ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೆ ಪಕ್ಕ ಇನ್ನೊಂದು ಪೋರ್ಷನ್ಸ್ ಹೇಳ್ಸವ್ರೆ, ಅದಕ್ಕೆ. ಇಲ್ಲಿ ನೋಡಿ ಅಮ್ಮ ಏನೋ ಹೇಳ್ತೈತೆ ನಮ್ಮ ಮನೀಷ್ಗೆ. ಏಯ್ ಬೇಡ, ಯಾಕೆ ಹಾಕೋ.
ಒಳಗಡೆ ಅಂಡರ್ವೇಡ್ ಹಾಕೊಳ್ತಾನೆ ಹೆಂಗೆ ಇದು ಮಾಡ್ತೀಯ ನೀನು? ಇವನು ಆರಾಮಾಗಿ ಆಟ ಆಡ್ಕೊಂಡು ಕೂತವನೆ. ಇಲ್ಲಿ ಎಲ್ಲ ಹಂಗಂಗೆ ಐತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಅದ್ರದ್ದೊಂದು ವೀಡಿಯೋ ಮಾಡಿದಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಎಲ್ಲೆಲ್ಲಿ ಯಾಕೆ ಹಂಗೆ ಚೆಲ್ಲಾಡ್ತೈತಿ ಅಂದರೆ ಆಮೇಲೆ ಹೇಳ್ತೀನಿ ನಾನು ಯಾಕೆ ಅಂತ. ನನ್ನ ತಮ್ಮ ಒಂದು ಬೀರ್ ತೊಗೊಂಬಿಟ್ಟವನೀಗ ನೋಡಿ. ಇದು ಅಮ್ಮಂದು, ಇರುವ ನಿಮಿಷ, ಇದು ಅಮ್ಮಂದು, ಇದು ನನ್ನ ತಮ್ಮಂದು ನೋಡಿ. ನನ್ನ ತಮ್ಮ ಒಂದು ಬೀರು, ಅಮ್ಮ ಒಂದು ಬೀರು, ನನ್ನ ತಂಗಿಗೆ ದಿವಾನ್ ಕಾಟು. ಕೊಕ್ಕೆದಾಸ ಕೆಲಸ ಮಾಡಿಸ್ತಾನೆ ಅದಕ್ಕೆ. ಇಲ್ಲಿ ನೋಡಿ ಅವನ ಅವತಾರ ನೋಡಿ ಹಂಗೇನೆ. ಅಯ್ಯೋ ಕೆಲಸ ಮಾಡಿಸ್ತಾನೆ ಅದಕ್ಕೆ ಹಂಗೆ ಅವನ ಅಷ್ಟೇ. ಮುದ್ದು ನೋಡಿ ಹಿಂಗೆ ಈ ಸ್ಪಂಜ್ ಹಾಕೊಂಡು ಹಿಂಗೆ ಕ್ಲೀನ್ ಮಾಡೋಕ್ಕೆ ಅಂತ ಅವಳು ಬಂದಾಗೆಲ್ಲ ನಮ್ಮ ಮನೇಲಿ ಹಿಂಗೆ ಹಾಸ್ಕೊಂಡು ಮಲ್ಕತ್ತಾನ ಅವನು. ಕೆಲಸ ಮಾಡೋದ್ಗೂ ಸ್ವಲ್ಪ ಕಷ್ಟ. ಮಲ್ಕೊಳ್ಳೋಕೆ ಚೆನ್ನಾಗೈತೆ ಅಂತ ಹೇಳಿ ಹಿಂಗೆ ಸ್ಪಂಜ್ ಹಾಕೊಂಡು ಮಲ್ಕೊಳ್ಳೋದು. ಇಲ್ಲೆಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ನಿನಗೆ ತೋರಿಸ್ತಾ ಇದ್ದೀನಿ ನಾನು. ಪಪ್ಪ ಎಲ್ಲಿ? ಹಾಂ, ಪಪ್ಪ ಡ್ಯೂಟಿ ಹೋಯ್ತಾ? ಹೌದಾ, ಪಪ್ಪ ಇಲ್ಲೇ ಡ್ಯೂಟಿ ಹೋಯ್ತದ? ಹೌದಾ, ಬೆಳಗ್ಗೆ ಹೋಗೋವಾಗ ಡ್ಯೂಟಿಗೆ ಹೋಗಿದ್ದು ಬರ್ತೀನಿ ಮನೆ ಅಂತ ಹೇಳಿ ಹೋಯ್ತು. ಅದಕ್ಕೆ ಪಪ್ಪ ಇಲ್ಲ ಅಂದರೆ ಪಪ್ಪ ಡ್ಯೂಟಿ. ನೀನು ಹೋಯ್ತೀಯಾ? ಹೋಗ್ಲಿ, ಒಳ್ಳೇದಾಗಲಿ, ಹೋಗಿದ್ದು ಬಾ ಮನೆ ಆಯಿತಾ? ಹೋಗಿದ್ದು ಬನ್ನಿ. ಹಾಂ, ನನ್ನ ಮಗನಿಗೆ ಕೂದಲೆಲ್ಲ ಬೆಳೆದ್ಬಿಟ್ಟೈತೆ, ಕೂದಲು ಕಟಿಂಗ್ ಮಾಡಿಸ್ಬೇಕು. ಹೋಗೋಣ ಮಾಮಿಗೆ ಆಯಿತಾ? ಅವನಿಗೊಂಥರ ಕೂದಲು ಬೆಳೆಸಿ ನಾವು ಚುಂಚನಗಿರಿಗೆ ಹೋಗಿ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವನಿಗೆ ಕಷ್ಟ ಆಯ್ತೈತೆ, ಜಾಸ್ತಿ ಕೂದಲು ಜಾಸ್ತಿ ಬೆಳೆದೈತಲ್ವಾ ಅಂತ ಮಾಡಿಸ್ಬೇಕು. ಸೊ ಓಕೆ, ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ. ಏನೂ ಮಾಡಿಲ್ಲ, ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಸ್ವಲ್ಪನಾರು ಒಂಚೂರಾರು ಏನಾದ್ರು ಮಾಡಿಕೊಟ್ರೆ ಏನೋ ನಮ್ಮಿಂದನಾದ್ರು ಕೆಲಸ ಆಗಲ್ಲ. ಆದರೂ ಏನಾದ್ರು ಒಂಚೂರು ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸ್ವಲ್ಪ ಮನೆ ಕಸ ಹೊಡೆದು ಮನೆಗೆ ಒರೆಸಿ ಏನಾದ್ರು ಒಂಚೂರು ಕ್ಲೀನ್ ಮಾಡೋಣ ಅಂತ. ಓಕೆ, ಆಮೇಲೆ ಸಿಗ್ತೀನಿ. ಬಾಯ್. ಕೆಲಸ ಎಲ್ಲ ಆಗಿ ಆಮೇಲೆ ಸಿಗ್ತೀನಿ. ಟೈಮ್ ಇವಾಗ 10 ಗಂಟೆಗೆ 10 ನಿಮಿಷ ಅಷ್ಟೇ ಇರೋದು. 9:45 ಕೆಲಸ ಎಲ್ಲ ಆಗಿತ್ತು. ಇಲ್ಲೂ ಕೂಡ ತುಂಬ ಸೆಕೆ ಐತೆ. ಸೊ ಪ್ಲೀಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಪ್ಲೀಸ್ ಹೊಸ್ದಾಗಿ ನೋಡ್ತಿರಲಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಎ ಶಾರ್ಟ್ ಬ್ರೇಕ್. ಮಧ್ಯಾಹ್ನ ವ್ಲಾಗ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಈ ಶೆಕೆಯಲ್ಲಿ ಸದ್ಯಕ್ಕೆ ಹಬ್ಬ ಅನ್ನಿಸ್ತಾಯಿತ್ತು. ಸ್ವಲ್ಪ ಹೊತ್ತೆಲ್ಲ ಮಲಗಿದ್ದು, ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದೆದ್ದು ಇವಾಗ ಮುದ್ದು ಮ್ಯಾಗಿ ಕೇಳ್ದೆ ಅಂತ ಅಂದ್ಬಿಟ್ಟು ಅಮ್ಮ ಮ್ಯಾಗಿ ಪ್ಯಾಕೆಟ್ ಕೊಡ್ತು, ಮ್ಯಾಗಿ ನಾನು ಮಾಡಿಕೊಡು ಅಂತ. ಅದ ಮ್ಯಾಗಿ ಮಾಡೋಕ್ಕಿಟ್ಟು ಹೋಗಿದ್ದೆ, ಮುಖ ತೊಳ್ಕೊಬರೋಣ ಅಂತ. ಫುಲ್ಲು ಶೆಕೆ ಇತ್ತಲ್ಲ, ಹಂಗಾಗಿ ಇವಾಗ ಮ್ಯಾಗಿ ಮಾಡಿದ್ದೀನಿ, ದೊಡ್ಡ ಪ್ಯಾಕೆಟೇ ಮಾಡಿದ್ದೀನಿ, ತಿನ್ನಲಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮರ್ಗೆಣಸು ಅಂತ ನಮ್ಮ ಮನೆ ಮುಂದೆ ಅವರು, ನಾನು ಅದು ನೋಡಿಲ್ಲ ಯಾವಾಗ್ಲೂ, ಅದ್ರದ್ದು ಕೊಟ್ಟಿರೋ ಒಂದಷ್ಟು ಉದ್ದ, ಅದನ್ನು ಬೇಯಿಸಿ ಫಸ್ಟು ಸೇಮು ಮರ ಥರನೇ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಒಳಗಡೆದಿರುತ್ತಲ್ಲ ತಿರುಳು, ಅದನ್ನು ನೀಟಾಗಿ ಒಳ್ಳೆ ಪೊಟ್ಯಾಟೊ ಥರನೇ ಸ್ಲೈಸಾಗಿ ಈ ಥರ ಕಟ್ ಮಾಡಿ ಬಾಯ್ಲ್ ಮಾಡಿ, ಅದಕ್ಕೆ ಮಾಮೂಲಿ ಒಗ್ಗರಣೆಗೆ ಆಯಿಲು, ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟು, ಹಳದಿ, ಸ್ವಲ್ಪ ಖಾರಕ್ಕೆ ಮಸಾಲ ಲೈಟಾಗಿ ಹಾಕ್ಕೊಂಡು ಬೇಯಿಸಿರೋ ಈ ಮರಗೆಣಸು ಇದನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿದ್ದು. ಚೆನ್ನಾಗಿ ಟೇಸ್ಟ್ ಐತೆ ಒಟ್ಟಿನಲ್ಲಿ. ಆಯಿತು, ಮ್ಯಾಗಿ ಕೂಡ ರೆಡಿ ಆಯಿತು. ಮುದ್ದು ಕೊಡಬೇಕು. ನೋಡಿ, ಕನಕಾಂಬರ ಹೂವು ಇಷ್ಟು ಬಿಡುತ್ತೆ, ಅದು ಜಾಸ್ತಿ ಬಿಡೋದು ಗಿಡಗಳೆಲ್ಲ. ಇವಾಗೆಲ್ಲ ಸಮ್ಮರ್ ಅಲ್ವಾ, ಹಂಗಾಗಿ ಗಿಡಗಳೆಲ್ಲ ಒಣಗೋಗುತ್ತೆ.
ಹಂಗಾಗಿ ಒಂದಿಷ್ಟು ಸಿಕ್ಕಿತ್ತು ಅಂತೇಳಿ ನಮ್ಮ ಪಪ್ಪ ಕುಯ್ಕೊಬಂದು ಇಲ್ಲಿಟ್ಟವ್ರೆ. ಅದನ್ನು ನಮ್ಮಮ್ಮ ಕಟ್ತಾರೆ ಇವಾಗ. ಇಲ್ಲೇ ಮಾವಿನಕಾಯಿ ಕೂಡ ಇಟ್ಟವ್ರೆ. ನನ್ನ ತಂಗಿಗೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದಂತೆ ಅಂತ ಹೇಳಿ ತಂದು ಇಲ್ಲಿ ಇಟ್ಟವಳೆ. ಹಾಂ, ನಿನ್ನ ಮ್ಯಾಗಿ ತಿನ್ನೋದಿಲ್ವಾ? ಮ್ಯಾಗಿ ಕೈಯೆಲ್ಲ ಮಣ್ಣಾಯ್ತು, ಕೊಡೋದಿಲ್ಲ ನಾನು ಇವಾಗ. ಹಾಂ, ಏನು ಮಾಡ್ತಾಯಿದ್ದೀನಿ ನೀನು ಹೇಳು ಮುದ್ದು? ಏನು ಮಾಡ್ತಾಯಿದ್ದಿ? ಆಮೇಲೆ ಕ್ಲೀನ್ ಮಾಡ್ತಾವ್ರಿಲ್ಲ ಅಮ್ಮ. ಎಲ್ಲ ಮನೆಯೆಲ್ಲ ಕ್ಲೀನ್ ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಇವ್ರ ಪಕ್ಕ ಇರೋರು ಯಾರಾದ್ರೂ ಅವ್ರ ಮನೆ ಕಟ್ಕೊಂಡ್ರೆ ಸರಿ ಆಯ್ತದೆ. ಅವ್ರ ಮನೆ ಕಟ್ಕೊಳ್ಳಿಲ್ಲ ಅಂದರೆ ಹಿಂಗೆ ಆಗೋದು. ಏನು ಮಾಡ್ಕೊಂಡೆ? ನೋಡಲಿ ಬೆಂಕಿ. ಗಿಡ ಇದ್ರೆ ಸುತ್ತ ನೀಟಾಗಿ ಒಂಥರ ಕವರ್ ಆಗಿರೋ ಥರ ಕಾಣಿಸ್ತದೆ, ಏನೂ ಆಗೋದಿಲ್ಲ. ನೋಡಿ ನೀನೇ ಅವ್ನು ಮುದ್ದು ಮ್ಯಾಗಿ ಕೇಳ್ತಾ ಇದ್ದ, ಕೊಟ್ಬಿಡ್ತೀನಿ. ಸ್ವೀಟ್ ಇದ್ರೆ ತಗೋ. ಈ ತರ ಎಲ್ಲೋ ಇದ್ರೆ ಸ್ವೀಟ್ ಇರ್ತದೆ. ಬೇಡ ತೊಳೆದಂತ ತಿನ್ನಲ್ಲ. ಅಲ್ಲಿ ನೊಣ ಎಲ್ಲ ಇರ್ತವೆ ಗೊತ್ತಾ, ಅದಕ್ಕೆ ಹೇಳ್ತಾ ಇರೋದು. ಕೆಮ್ಮು ಜಾಸ್ತಿ ಬಂದ್ಬಿಡ್ತದೆ. ಮುದ್ದು ನೋಡಿ, ಮ್ಯಾಗಿ ಕೊಡ್ತೀನಿ. ಖಾರ ಏನು ಮಾಡಿಲ್ಲ ಗೊತ್ತಾ? ಮುದ್ದು ನೀನು ದ್ರಾಕ್ಷಿ ಅದು ಎರಡು ಮಿಕ್ಸಲ್ಲಿ ತಿಂತ ಇದೆಯಾ ನೀನು? ಇಲ್ಲಿ ನೋಡಿ, ಚೆನ್ನಾಯ್ತು ನೋಡು. ತಗೋ. ಸ್ವೀಟಾ? ಹಾಂ, ಸ್ವೀಟಾಗಿ ಆಯ್ತಲ್ಲ. ಸುಯಿ ಅಂತ ಹೇಳ್ಕೊ. ಸೂಪರ್ ಮುದ್ದು. ಹೆಂಗೆ ಹೇಳ್ಕೊಂಡೆ? ಹೆಂಗೆ ಹೇಳ್ಕೊಳ್ಳೋ? ಹೆಂಗೆ? ವಾ, ಮುದ್ದು. ದ್ರಾಕ್ಷಿ ಫ್ಲೇವರ್ ಅಲ್ಲ, ದ್ರಾಕ್ಷಿ ಸೇಬು ಅಂತ. ದ್ರಾಕ್ಷಿ ಸೇಬು ಅಂತ. ಫ್ಲೇವರ್ ಅಲ್ಲ ಬಂಗಾರ, ದ್ರಾಕ್ಷಿ ಸೇಬು ಆ್ಯಪಲ್. ಇನ್ನೂ ಏನು ತಗೋತಾ ಇದೆಯಮ್ಮ? ಹಂಗೋ ಅಮ್ಮ, ಅರ್ಧ kg ದ್ರಾಕ್ಷಿ, 1/4 kg ಆದರೆ 30 ಅಂದರು, ಅರ್ಧ kgಗೆ 50 ಅಂದರು. ಓಕೆ ಅಮ್ಮ ತಗೊಳ್ಳೋ. ಚೆನ್ನಾಗಿದೆ, ಏನಿಲ್ಲ, ಸ್ವೀಟ್ ಆಗೈತೆ ನೋಡಿ. ಇಲ್ಲಿ ಗ್ರೀನ್ ಆಗೈತೆ. ತಗಪ್ಪ. ಆ್ಯಪಲ್ ಯಾರು ಕೊಟ್ಟಿದ್ದು? ಆ್ಯಪಲ್ ತರಕ್ಕೆ ಬರ್ದೇ ಬೀಳ್ತಾ ಇದೆಯಾ ನೀನು? ಇದೊಂದು ಆ್ಯಪಲ್ ಕವರ್ ಇಟ್ಕೊಬರೋಕ್ಕಾಗಲ್ಲ ನಮ್ಮ ಮುದ್ದಿಗೆ. ಎಷ್ಟು? 2, 4, 6, 7, 8 ಆ್ಯಪಲ್ಲು. ಮುದ್ದುಗೆ 8 ಆ್ಯಪಲ್ ಇಟ್ಕೊಂಬರೋಕ್ಕಾಗಲ್ಲ ನಿನಗೆ. ಮುದ್ದು? ಯಾಕೆ ಇಟ್ಕೊಬರೋಕ್ಕಾಗಲ್ಲ ನಿನಗೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮುದ್ದು, ನಾನೊಬ್ಬಳೇ ಇವಾಗ ಎದ್ದೆ. ಎಲ್ಲರೂ ಅವಾಗಲೇ ಇದ್ದವ್ರೆ. ನಾನು ಎದ್ದು ಬ್ರಷ್ ಮಾಡಿ ಕಾಫಿ ಕುಡಿಯೋಕ್ಕೆ ಅಂತ ಹಾಕ್ಕೊಂಡ್ಬಂದೆ. ಮುದ್ದು ನೋಡಿ, ಮುದ್ದು ಇನ್ನೂ ಎದ್ದಿಲ್ಲ. ಮುದ್ದು ಸೂಸು ಮಾಡ್ಕೊಬಿಟ್ಟವನೆ. ಸೂಸು ಮಾಡಿಕೊಂಡು ಹಂಗೆ ಮಲ್ಗವನೆ. ಮುದ್ದು ಚೂಚು ಮಾಡ್ಕೊಂಡಿದ್ದೆ. ಮುದ್ದು ಎಲ್ಲಿ ಮುದ್ದು? ಇಲ್ಲ, ವೀಡಿಯೋ ತೋರಿಸು. ಇಲ್ಲೊಂದು ನೋಡಿ, ಇಲ್ಲೊಂದು ಪಿಂಪಲ್ಸ್ ಆಗ್ಬಿಟ್ಟೈತೆ ನನಗೆ. ಇಲ್ಲಿ ಇದು ಪಿಂಪಲ್ಸ್ ಬೇರೆ, ಇನ್ನು ಮುಖದಲ್ಲೆಲ್ಲ ಇಲ್ಲೆಲ್ಲ ಆಗಿರೋದೆಲ್ಲ ಬೇರೆ. ನಾನು ಇವಾಗ ಇದು ಹೇಳ್ತಾನೆ ಮುದ್ದು. ನಾನು ಸ್ವಲ್ಪ ಬ್ರಷ್ ಮಾಡ್ಕೊಂಬಂದು ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೆ. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ, ಸ್ವಲ್ಪ ಟಿಫನ್ಗೆ ಏನಾದ್ರು ರೆಡಿ ಮಾಡೋಣ ಅಂತ. ಅಮ್ಮ ದೋಸೆ ಸರಿ ಇಟ್ಟಿಟ್ಟವ್ರೆ, ಅದಕ್ಕೆ ಸ್ವಲ್ಪ ಪಲ್ಯ ಏನಾದರೂ ಮಾಡೋಣ ಅಂತ ಹೇಳಿ ತರಕಾರಿ ಹಾಕಿ ಅಂತ
ಕಟ್ ಮಾಡಿಡಮ್ಮ ಅಂತ ನೆನ್ನೆ ಹೇಳಿದೆ. ಯಾಕೆಂದರೆ ಬೆಳಗ್ಗೆ ಎದ್ದು ಅವರವರೇ ಎಲ್ಲ ಮಾಡ್ತಾಯಿರ್ತಾರಲ್ವ, ಅದಕ್ಕೆ ನಾನೇ ಮಾಡ್ತೀನಿ ಅಮ್ಮ ದೋಸೆ ಮತ್ತು ಪಲ್ಯ ಕಟ್ ಮಾಡಿಡಿ ಅಂತ ಹೇಳಿದೆ. ಕಟ್ ಮಾಡಿಟ್ಟು ಸ್ವಲ್ಪ ಕಾಳುಗಳೇನೋ ಹುಳಿ ಅಂತಿದ್ನಿ, ಹುಳಗಳಾಗೈತಿ ಅಂತ ಚಿಲ್ಕವರೆ, ಹಸಿ ಕಾಳನ್ನ ಚಿಲ್ಕವರೆ ಬೇಳೆ ಮಾಡಿದ್ರಂತೆ. ಅದು ಸ್ವಲ್ಪ ಹುಳ ಆಗೈತೆ, ಚೆನ್ನಾಗಿತ್ತು ಅಂತ ಹೇಳಿ ಕ್ಲೀನ್ ಮಾಡೋಕ್ಕೆ ಅಂತ ಪಾಪ ಆ ಕಡೆ ಹೋಗೈತೆ ಅಮ್ಮ. ಆಯಿತಾ ನಿದ್ದೆ ಆಯಿತು ಸ್ವಾಮಿಗಳೇ? ಹಾಂ ಸ್ವಾಮಿಗಳೇ ಸೂಸು ಮಾಡಿಕೊಂಡು ನಿಕ್ಕರೆ ಎಲ್ಲ ಬಿಸಾಕ್ಬಿಟ್ಟಾನೆ. ನಿದ್ದೆ ಇನ್ನೂ ಆಗಿಲ್ಲ ಅಂತ ಅವನಿಗೆ. ನಿದ್ದೆ ಆಗಿಲ್ಲ ನಿಂಗೆ? ಮಗು ನಿದ್ದೆ ಆಗಿಲ್ಲ ಅಂತೆ. ಆಯಿತು ಜೋಜು ಮಾಡು ಬಂಗಾರ, ಜೋಜು ಮಾಲುವ. ಜೋಜು ಮಾಡಾಯಿತು.